ಇನ್ನು ಬಿಜೆಪಿ ಮನೆಯ ರಾಜಕಾರಣದ ಬಗ್ಗೆ ಹೇಳಬೇಕು. ಬಿಜೆಪಿ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೇಕ ನಾಯಕರು ಬಹಿರಂಗವಾಗಿ ಮಾತನಾಡ್ತಾರೆ. ಹೇಳಿಕೆಲಿ ಶಿಸ್ತಿನ ಪಕ್ಷ ಅನ್ನುವಂಥ ಟ್ಯಾಗ್ಲೈನ್ ಮೊದಲಿಂದಲೂ ಕೂಡ ಬಿಜೆಪಿಗಿದೆ. ಆದರೆ ಬಿಜೆಪಿಯ ನಾಯಕರಂಥ ಸುಧಾಕರ್, ವಿಶ್ವನಾಥ್, ಸದಾನಂದ ಗೌಡರು, ರೇಣುಕಾಚಾರ್ಯ ಎಲ್ಲರೂ ಕೂಡ ಬಹಿರಂಗವಾಗಿ ಸಾರ್ವಜನಿಕವಾಗಿ ಒಬ್ಬರಿಗೊಬ್ಬರು ಕಚ್ಚಾಟವನ್ನು ಮಾಡ್ಕೋತಿದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಹೈಕಮಾಂಡ್ ನಾಯಕರು ಈ ನಾಯಕರ ಮಾತಿಗೆ ಸಂತೃಪ್ತಿ ವ್ಯಕ್ತವಾಗ್ತಾ ಇಲ್ಲ. ಯಾಕೆಂದರೆ ನಾಯಕರೇ, ಅದರಲ್ಲೂ ಹಿರಿಯರೇ ಈ ರೀತಿ ಮಾತನಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ. ಈ ಕಾರಣಕ್ಕೋಸ್ಕರ ಕರ್ನಾಟಕದ ಬಿಜೆಪಿಯ ಉಸ್ತುವಾರಿಯಾಗಿರುವಂಥ ರಾಧಾ ಮೋಹನ್ ದಾಸ್ ಅವರೇ ಈ ಎಲ್ಲ ನಾಯಕರನ್ನ ಇವತ್ತು ಬಿಜೆಪಿ ಕಚೇರಿಗೆ ಕರೆಸಿ ಮಾತುಕತೆ ನಡೆಸಿದ್ರು. ಹಾಗಾದರೆ ಈ ಮಾತುಕತೆಯಲ್ಲಿ ಏನೆಲ್ಲ ಆಯಿತು, ಯಾರಿಗೆ ಏನು ಹೇಳಿದ್ರು ಅಂತ ಹೈಕಮಾಂಡ್ ಇವರಿಗೆಲ್ಲ ಏನೆಲ್ಲ ಸೂಚನೆ ಕೊಡ್ತು, ಈ ವರದಿಯಲ್ಲಿ ನೋಡೋಣ. ಸರಿ ಹೋಗುತ್ತೆ. ಬರುವಂತ ದಿನಗಳಲ್ಲಿ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಯಾವುದು ವೈಯಕ್ತಿಕವಾಗಿ ಏನೂ ಇಲ್ಲ. ಸದಾನಂದ ಗೌಡರ ಬಗ್ಗೆ ಮಾತಾಡೇ ಇಲ್ಲ. ಸಂಧಾನ ಪ್ರಕರಣ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಕುಟುಂಬ ಮುಖ್ಯ ದಾರದಿಂದ ಹೊರಗೆ ಹೋಗ್ಬೇಕು. ಕಳೆದ 15 ದಿನಗಳಿಂದ ಬಿಜೆಪಿಯ 4 ಮುಖಂಡರು ಪರಸ್ಪರ ಬೈದಾಡಿಕೊಂಡು ವಿಪಕ್ಷದ ಮಾನ ಬೀದಿಯಲ್ಲಿ ಆಡಿಕೊಳ್ಳುವಂತಾಗಿತ್ತು. ಕಳೆದ ವಾರವೇ ಕೋರ್ ಕಮಿಟಿಯಲ್ಲಿ ಒಂದಷ್ಟು ಶಮನ ಮಾಡಲಾಗಿತ್ತಾದರೂ ಇಂದು ಖುದ್ದು ಬೆಂಗಳೂರಿಗೆ ಬಂದಿದ್ದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ 4 ನಾಯಕರನ್ನ ಪಕ್ಷದ ರಾಜ್ಯ ಕಚೇರಿಗೆ ಕರೆಸಿ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಡುವೆ ನಾನಾ ನೀನಾ ಎನ್ನುವ ಹಂತಕ್ಕೆ ಹೋಗಿದ್ದ ಭಿನ್ನಮತ ಈಗ ಎಸ್ಆರ್ ವಿಶ್ವನಾಥ್ ಹುಟ್ಟುಹಬ್ಬಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂಸತ್ ಅಧಿವೇಶನ ಬಿಟ್ಟು ಬರುವ ಮಟ್ಟಕ್ಕೆ ಯಶಸ್ವಿ ಸಂಧಾನವಾಗಿದೆ. ಮಾತುಕತೆ ಆಗಿದೆ, ಎಲ್ಲ ಕೂಡ ಸರಿ ಹೋಗುತ್ತೆ. ಬರುವಂತ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗಿದೆ, ತಗೊಳ್ತೀವಿ. 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನು ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಏನೇ ಇದ್ರೂ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗತ್ತೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಯಾವುದು ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಮ್ಮುಖದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಚರ್ಚೆ ಏನಾಯಿತು, ಸಂಧಾನ ಯಶಸ್ವಿ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಸ್ಆರ್ ವಿಶ್ವನಾಥ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ ಅಗರ್ವಾಲ್ ನಂತರ ಇಬ್ಬರನ್ನು ಮುಖಾಮುಖಿಯಾಗಿಸಿ ಮಾತುಕತೆ ನಡೆಸಿದ್ದಾರೆ. ಮಾತುಕತೆ ವೇಳೆ ರಾಜ್ಯ ರಾಜಕಾರಣದ ಆಸಕ್ತಿ ಬಗ್ಗೆ ಸುಧಾಕರ್ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂತ ಡಾಕ್ಟರ್ ಕೆ ಸುಧಾಕರ್ ಬೇಡಿಕೆ ಇಟ್ಟಿದ್ದಾರೆ. ವಿಶ್ವನಾಥ್ ಪುತ್ರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಗೆಲ್ಲಿಸ್ತೀನಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಈ ವೇಳೆ ಎಸ್ಆರ್ ವಿಶ್ವನಾಥ್ ಮಾತನಾಡಿ, ಪ್ರತಿ ಸಲ ನನ್ನ ಮಗನ ಹೆಸರು ತರೋದು ಸೂಕ್ತ ಅಲ್ಲ ಅಂದಿದ್ದಾರೆ. ನನ್ನ ಪುತ್ರನಿಗೆ ಚುನಾವಣೆಗೆ ನಿಲ್ಲಲೇಬೇಕು ಅಂತೇನಿಲ್ಲ, ಟಿಕೆಟ್ ಕೂಡ ಬೇಡ, ಆದ್ರೆ ಪ್ರತಿ ಸಲ ನನ್ನ ಮಗನ ಹೆಸರು ತರೋದು ಸೂಕ್ತ ಅಲ್ಲ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ನಮ್ಮ ತಾಯಿ ಮನೆ, ಅಲ್ಲಿ ನಮ್ಮದೂ ಮತಗಳಿವೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಇನ್ನು ಇದೇ ತಿಂಗಳಲ್ಲಿ ನಡೆಯಲಿರುವ ಎಸ್ಆರ್ ವಿಶ್ವನಾಥ್ ಹುಟ್ಟುಹಬ್ಬಕ್ಕೆ ಬರುವುದಾಗಿ ಸುಧಾಕರ್ ಒಪ್ಪಿಕೊಂಡಿದ್ದಾರೆ. ಸದಾನಂದ ಗೌಡ ಹಾಗೂ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಜೊತೆಗೂ ಪ್ರತ್ಯೇಕ ಮಾತುಕತೆ ನಡೆಸಿರುವ ಅಗರ್ವಾಲ್ ಪಕ್ಷದ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡಬೇಕೇ ಹೊರತು ನೆಗೆಟಿವ್ ಆಗಿ ಅಲ್ಲ ಅಂತ ಸೂಚನೆ ನೀಡಿದ್ದಾರೆ. ಸದಾನಂದ ಗೌಡರ ಆಡಿಯೋ ಬಗ್ಗೆ ನಾನೇನು ಮಾತನಾಡಿಲ್ಲ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದ್ರು. ಅವರು ಮಾಧ್ಯಮದಲ್ಲಿ ಮಾತಾಡಿದ್ದು ನಾನು ಕೇಳಿಲ್ಲ, ನೋಡಿಲ್ಲ. ಸದಾನಂದ ಗೌಡರ ಬಗ್ಗೆ ಮಾತಾಡೇ ಇಲ್ಲ. ಮಾಧ್ಯಮ ಇದು ವಿತ್ ರೆಕಾರ್ಡ್ಸ್ ಇದೆ, ಅಂತ ಮೀಡಿಯಾ ರೆಕಾರ್ಡ್ಸ್ ಇದೆ. ನಾನು ಮಾತಾಡೋದು ವಿತ್ ಬೈಟ್ ಇದೆ. ನಾನು ಎಲ್ಲೂ ಮಾತಾಡಿಲ್ಲ ಸದಾನಂದ ಗೌಡರ ವಿರುದ್ಧ. ಇದನ್ನು ಆರ್ಕೆ ಉತ್ತರ ಅಲ್ಲ ಅಥವಾ ಬೇರೆ ಯಾವುದೂ ಇಲ್ಲ. ನನ್ನ ವಿತ್ ಡಾಕ್ಯುಮೆಂಟ್ಸ್ ಇದೆ. ನಾನು ಏನು ಮಾತಾಡಲ್ಲ ಸದಾನಂದ ವಿರುದ್ಧ. ಈ ಮಧ್ಯೆ ಬಿಜೆಪಿಯಲ್ಲಿನ ಸಂಧಾನವನ್ನ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ನಾನು ಯಾವ ಸಂಧಾನಕ್ಕೂ ಹೋಗಿಲ್ಲ. ಯಾರಿಂದ ಬಿಜೆಪಿ ಮುಳುಗ್ತಾ ಇದೆಯೋ ಆ ಕುಟುಂಬ ಮುಖ್ಯ ದ್ವಾರದಿಂದ ಹೊರ ಹೋದಾಗ ಮಾತ್ರ ನಮ್ಮ ಸಂಧಾನ ಶುರುವಾಗುತ್ತೆ ಎಂದಿದ್ದಾರೆ. ನಾವು ಯಾವ ಸಂಧಾನಕ್ಕೆ ನಾವು ಹೋಗೇ ಇಲ್ಲ. ನಮ್ಮ ಸಂಧಾನ ಆಗುವಂಥ ಪ್ರಕರಣ ಅಲ್ಲ. ಸಂಧಾನ ಪ್ರಕರಣ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಯಾರಿಂದ ಬಿಜೆಪಿ ಮುಳುಗ್ತಾ ಇದೆ ಆ ಒಂದು ಕುಟುಂಬ ಕರ್ನಾಟಕದ ಮುಖ್ಯ ದಾರದಿಂದ ಹೊರಗೆ ಹೋಗ್ಬೇಕು ಅಂದಾಗ ಸಂಧಾನ. ಅಲ್ಲಿವರೆಗೆ ಯಾರ ಜೊತೆ ಸಂಧಾನ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ.
ಖುದ್ದು ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರೇ ಬೆಂಗಳೂರಿಗೆ ಬಂದು ನಾಲ್ವರು ಮುಖಂಡರ ಜೊತೆ ಸಂಧಾನವನ್ನ ಮಾಡಿರುವಂತಹ ಕಾರಣಕ್ಕಾಗಿ ಈ ಸಂಧಾನ ಒಂದಷ್ಟು ದಿನಗಳ ಕಾಲ ಬಾಳಿಕೆ ಬರುವಂತಹ ವಿಶ್ವಾಸ ಕಂಡು ಬರ್ತಾ ಇದೆ. ಈ ಹಿಂದೆ ಕೂಡ ಬಿಜೆಪಿಯಲ್ಲಿ ಸಂಧಾನಗಳನ್ನ ಮಾಡಲಾಗಿತ್ತು, ಆದರೆ ಅದೆಲ್ಲ ಕೆಲವು ದಿನಗಳಿಗಷ್ಟೇ ಸೀಮಿತವಾಗಿ ನಂತರ ಹಿಂದಿನಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅಸಮಾಧಾನಗಳು ಕೂಡ ಭುಗಿಲೆದ್ದ ಉದಾಹರಣೆಗಳು ಕೂಡ ಇದೆ. ಆದರೆ ಈ ಬಾರಿ ಸಂಧಾನ ಜೊತೆಗೆ ನೋಟಿಸ್ನ ಎಚ್ಚರಿಕೆ ಕೂಡ ಇರುವ ಕಾರಣಕ್ಕಾಗಿ ಅಸಮಾಧಾನಗೊಂಡಿರುವಂತಹ ನಾಯಕರು ತಮ್ಮ ಅಸಮಾಧಾನವನ್ನ ತಮ್ಮಲ್ಲೇ ಇಟ್ಟುಕೊಂಡು ಪಕ್ಷದ ಬಗ್ಗೆ, ಪಕ್ಷ ಸಂಘಟನೆ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡುವಂತಹ ಒಂದು ವಿಶ್ವಾಸವನ್ನು ಕೂಡ ಈಗ ರಾಧಾಮೋಹನ್ ದಾಸ್ ಅಗರ್ವಾಲ್ ಇಟ್ಕೊಂಡಿದ್ದಾರೆ. ಪ್ರಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.